ಅರಿದವನಲು ಉಷಾ ನವರತ್ನ ರಾಮ್ರವರ ಕಾದಂಬರಿ. ಅಮರೇಶ ಅಡ್ಗೆ ಮನೆಗೆ ಹೋದ ಸ್ವಲ್ಪ ಹೊತ್ತಿನಲ್ಲೇ ಪದ್ದಮ್ಮನ ಗಂಟಲು ಕೇಳಿಸ್ತು. ಅದೆಲ್ಲ ಮುಟ್ಬೇಡ್ವೋ, ಮಡಿ. ಊಟ ಗೀಟ ಆದ್ಮೇಲೆ ಮಡಿ ಏನು? ಅಮರೇಶನ ಧ್ವನಿ. ಆ ಬೋರಲು ಹಾಕಿರೋ ಅನ್ನದ ಪಾತ್ರೆ ಕೆಳಗಿರೋ ಅತ್ತಿಗೆ ದುಡ್ಡಿನ ಗಂಟು ಇಲ್ಕೊಡಿ. ಯಾವ ಗಂಟು? ದುಡ್ಡಿನ ಗಂಟು ಎತ್ಕೊಂಡು ಸಾಯೋ ಮುದುಕಿ ನಾನೇನ್ ಮಾಡ್ಲಿ? ಪದ್ದಮ್ಮ ಧ್ವನಿ ಏರಿಸಿದಾಗ ಅರವಿಂದ ಎದ್ದು ಹೋದನು. ಏನು ಅದು ಗಲಾಟೆ ಅಮರೇಶ್? ಬೆಳಿಗ್ಗೆ ಅತ್ತಿಗೆ ಶೆಲ್ಫಿನ ಮೇಲೆ ದುಡ್ಡಿಟ್ಟಿದ್ರಂತೆ. ಪದ್ದಮ್ಮ ಆ ಪಾತ್ರೆ ಕೆಳಗೆ ಬಚ್ಚಿಟ್ಟಿದ್ದಾರೆ. ನಿನ್ನೆ ಮಡಿನೂ ಆಗ್ತೆ ಬೆಳಿಗ್ಗೆ ಅಣ್ಣನ ಕೈಲಿ ಅತ್ತಿಗೆನ ಬೈಸಿದ್ದಾರೆ. ಅಶೋಕನೇ ಎದ್ದು ಹೋದಾಗ ನಿರ್ಮಲಳ ಕೈಕಾಲುಗಳು ನಡಗಿತು. ಏಳಲಾರದೆ ಅಲ್ಲಿಯೇ ಕುಳಿತಳು. ನೀವು ತೆಗ್ದಿಲ್ಲ ಅಂತ ಆದ್ಮೇಲೆ ಪಾತ್ರೆ ತೆಗೆದು ತೋರ್ಸೋಕೇನ್ರಿ? ಅರವಿಂದನು ಕೇಳಿದಾಗ ಪದ್ದಮ್ಮ ಧ್ವನಿ ಎತ್ತರಿಸಿಯೇ ಹೇಳಿದ್ರು. ಇಷ್ಟು ವರ್ಷ ಮಾಡ್ತಾ ಇದ್ದೆ, ಒಂದ್ ಮಾತು ಕೇಳಲಿಲ್ಲ. ಈಗಂತೂ ಕುಂತ್ರೆ ನಿಂತ್ರೆ ಮಾತು ಕೇಳಬೇಕಾಗಿದೆ. ಆ ಮಾತು ಆಗಿರ್ಲಿ, ಪಾತ್ರೆ ತೆಗೀರಿ, ಅಶೋಕ ಹೇಳಿದಾಗ ಅಮರೇಶ ಕೈ ಉಜ್ಜಿಕೊಂಡನು. ಅವ್ರನ್ನೇನು ಕೇಳೋದು, ಜರಗ್ರಿ ಅತ್ಲಾಗೆ, ನಾನೇ ನೋಡ್ತೀನಿ. ಪಾತ್ರೆ ಸರಿದ ಸದ್ದು. ನೋಡಿದ್ರಾ, ಇದೆಲ್ಲಿಂದ ಬಂತು? ಅದೇ ಬಂದು ಪಾತ್ರೆ ಕೆಳಗೆ ಬಚ್ಚಿಟ್ಕೊಳ್ತಾ? ಅಮರೇಶ ಕೈಯಲ್ಲಿ ನಿರ್ಮಲಳ ಕರ್ಚಿಫಿನ ಗಂಟು ಹಿಡಿದು ಬಂದಾಗ ಪದ್ದಮ್ಮ ಓ ಎಂದು ಅಳಲು ಪ್ರಾರಂಭಿಸಿದ್ರು. ಯಾರಿಟ್ಟಿದ್ರೋ ನನ್ಗೇನ್ ಗೊತ್ತು? ನನ್ನ ಮೇಲೆ ಇಲ್ಲದ ಪಿತೂರಿ ಮಾಡಿ ನನ್ನ ಕೆಲ್ಸದಿಂದ ತೆಗ್ಸಿ ಓಡ್ಸೋಕೆ. ಅವತ್ತು ಬಲ್ಗಾಲು ಮನೆಯೊಳಗಿಟ್ಟಾಗ್ಲೇ ಗೊತ್ತಾಯ್ತು ಅವಳು ಮನೆ ಮುರಿಯೋಕೆ ಬಂದಿರೋದು ಅಂತ. ಪದ್ದಮ್ಮ ನಿಲ್ಲಿಸ್ರಿ, ಮುಚ್ಚಿ ಬಾಯಿ. ಮನೆ ಮುರಿಯೋಕ್ ಬರ್ಲಿಲ್ಲ, ನಿಮ್ಮಂತ ಮನೆ ಹಾಳರನ್ನ ಒದ್ದೋಡ್ಸೋಕ್ ಬಂದಿರೋದು. ಅರವಿಂದ ಅಬ್ಬರಿಸಿದನು. ಗಲಾಟೆ ಕೇಳಿ ಮಲ್ಗಿದ್ದ ಅನಂತನು ಹೊರಗೆ ಬಂದನು. ಏನದು ಗಲಾಟೆ? ಅರವಿಂದ ನಡೆದ ವಿಷಯ ತಿಳಿಸಿದಾಗ ಅನಂತ ನಿರ್ಲಿಪ್ತನಾಗಿ, ಸಿಕ್ತಲ್ಲ ಇನ್ನೇನ್ ಮತ್ತೆ, ನಮ್ಮ ಹುಷಾರಲ್ಲಿ ನಾವಿರ್ಬೇಕು ಎಂದಾಗ ಅಮರೇಶ ಕೆಂಪಾದನು. ನಿನ್ನಿಂದಾನೆ ಆ ಮುದುಕಿ ಕೊಬ್ಬಿರೋದು, ಅದ್ಕೆ ಮೇಲೆ ಇಲ್ಲದ್ ಸಲ್ಲದ ಅಪವಾದ ಹೊರ್ಸೋದು. ನಿಂಗೊತ್ತು ಅವ್ರು ಮಾಡ್ತಾ ಇದ್ದಿದ್ದೆಲ್ಲ. ತಿಂಗಳಿಗೆ ಸಂಬಳದ ಜೊತೆಗೆ ಮಗಳಿಗೆ ಎಷ್ಟು ಮನಿ ಆರ್ಡರೋ ಲಲಿತಮ್ಮನ ಹೆಸರಲ್ಲಿ ಕಳಿಸ್ತಾ ಇದ್ರು ಅಂತ. ನನಗೆ 50 ರೂಪಾಯಿ ಪಾಕೆಟ್ ಮನಿ ಕೊಟ್ಟು ಹೆಚ್ಚು ಕೇಳಿದ್ರೆ ಕೈ ತಾರತಮ್ಯ ಆಡಿಸ್ತಿದ್ದಿ. ಈ ಪದ್ದಮ್ಮ 100-200 ಮಗಳಿಗೆ ಕಳಿಸಿದ್ರೆ ಸುಮ್ನಿರ್ತಿದ್ಯಲ್ಲ, ಅವ್ರಿಗೆ ಹೆಚ್ಚಿಗೆ ದುಡ್ಡು ಕೊಡ್ತಾ ಇದ್ಯಾ? ಅಮರೇಶ, ನಾಲಿಗೆ ಹುಷಾರ್, ಅನಂತ ಕೂಗಿದಾಗ ಅಮರೇಶ ಕಣ್ಣು ಕಿರಿದು ಮಾಡಿದ. ನಾಲ್ಗೆ ಬಿಗಿ ಹಿಡಿಬೇಕಾದ್ದು ನಾನಲ್ಲ, ಹೆಗ್ಗಣದ ಹಾಗೆ ಮನೇಲೆ ಕುಳಿತು ಕವಳ ಕತ್ತರಿಸ್ತಾ ಅತ್ಕೆನ ಆಟ್ಕೊಳ್ಳೋ ಮುದುಕಿ, ಅದು ಬಿಗಿ ಹಿಡಿಬೇಕಾದ್ದು. ನಿರ್ಮಲ ಆ ಮಾತುಗಳನ್ನು ಕೇಳುತ್ತಾ ಕಂಬನಿ ದುಂಬಿದ್ಲು. ಅನಂತನಿಗೆ ತಾನು ಮನೆಯ ಸೊಸೆ, ತನಗಿಂತ ಅಡಿಗೆಯವಳ ಮಾತೇ ಈತ. ಅನಂತ ತನ್ನ ಕಡೆಗಿರುವುದು ಅರಿತು ಪದ್ದಮ್ಮ ಕಣ್ಣೊರೆಸಿಕೊಂಡ್ಳು. ಅನಂತ, ಸತ್ಯವಾಗೂ ನನ್ ಮುಟ್ಟಿಲ್ಲ. ನಾನು ಅದು ಇದು ಕೂಡಿಟ್ಟು ಮಗಳಿಗೆ ಕಳಿಸ್ತಾ ಇದ್ದೆ. ಹೋದ್ ತಿಂಗಳೆಲ್ಲ ಖರ್ಚು ಬಿಗಿ ಹಿಡಿದು ದುಡ್ಡು ಉಳಿಸಿದ್ದು ನಾನಾ? ನಿಂಗೇನಿದ್ರು ಆ ಸಮಾಚಾರ ಗೊತ್ತಾ? ನನ್ಗ್ಯಾವ ತವ್ರ ಮನೆ ಇದೆ ದುಡ್ಡು ಕಳ್ಸೋಕೆ? ನಿರ್ಮಲಾ ಕಿವಿ ಮುಚ್ಚಿಕೊಂಡ್ಳು. ದೂರದಿಂದಲೇ ಅವಳನ್ನು ಗಮನಿಸುತ್ತಿದ್ದ ಅಶೋಕ ಸಿಡಿದೆದ್ದನು. ಅನಂತ, ನಿಂಗೆ ಪದ್ದಮ್ಮ ಹೇಳೋದೇ ಸರಿ ಅನ್ನೋದಾದ್ರೆ ನಾನು ನಿರ್ಮಲಾ ಬೇರೆ ಸಂಸಾರ ಹುಡ್ತೀವಿ. ನೀನು ಅರವಿಂದ, ಅಮರೇಶ, ಅಜಯ್ ಆಯಾಗಿರ್ಬೋದು. ಅನಂತ ಅಚ್ಚರಿಯಿಂದ ಕಣ್ಣರಳಿಸಿದನು. ಅಜಯ್ ಒಳಗಿನಿಂದ ಬಂದನು. ಅಲ್ಲಿವರೆಗೂ ಹೋಯ್ತಾ? ಅಶೋಕನ ಜೊತೆ ನಾನು ಹೋಗ್ತೀನಿ, ನಾನು ಇಲ್ಲಿರೋಲ್ಲ, ಅಮರೇಶ ಹೇಳಿದ. ನಂಗಿಲ್ಲಿರೋಕೆ ಸಾಧ್ಯವಿಲ್ಲ, ನಾನು ಎಲ್ಲಾದ್ರೂ ರೂಮ್ ಮಾಡ್ಕೋತೀನಿ. ಇನ್ನೇನಪ್ಪ, ಮೈದನರಿಗೆಲ್ಲ ಮಂಕ್ ಬೂದಿ ಹಾಕಿ ಕೈವಶ ಮಾಡ್ಕೊಂಡಿದ್ದಾಳೆ, ಅವ್ರು ಯಾಕೆ ನಿನ್ ಜೊತೆ ಇರ್ತಾರೆ? ಪದ್ದಮ್ಮ ಹೇಳ್ದಾಗ ಅಜಯ್ ಮುಂದೆ ಬಂದನು. ಅವನ ಮುಖ ಅರಕ್ತವಾಗಿತ್ತು, ಕಣ್ಣುಗಳು ಕಿಡಿಕಾಯುತ್ತಿದ್ದವು. ತಗೊಳ್ರಿ ನಿಮ್ ಸಾಮಾನೆಲ್ಲ, ಗಂಟು ಕಟ್ಕೊಳ್ಳಿ, ಬಾಯಿ ತೆರೆದ್ರೆ ಕತ್ತಿಡ್ದು ನೂಕ್ಬಿಡ್ತೀನಿ. ನಡೀರಿ ಮನೆ ಬಿಟ್ಟು. ಅತ್ತಿಗೆ ಶೀಲದ ವಿಚಾರ ಮಾತಾಡ್ತೀರಾ ನೀವು? ಅಶೋಕ ತಲೆ ಮೇಲೆ ಕೈ ಹೊತ್ತು ಕುಳಿತನು. ಈಗ್ಲೂ ಯೋಚನೆ ಮಾಡುವನಂತ, ನಾವು ಚೆನ್ನಾಗಿರ್ಬೇಕಾದ್ರೆ ಈ ಮುದುಕಿ ಇಲ್ಲಿಂದ ತೊಲಗಬೇಕು. ವೆಂಕತ್ತೆ ಆಗಾಗ ಹೇಳ್ತಾ ಇದ್ರು ಇದು ಕೆಂಪು ಚೇಳು ಅಂತ. ನಿರ್ಮಲಾ ತನ್ನ ರೂಮಿಗೆ ಓಡಿ ಹೋದ್ಲು. ತನಗೆಂತಹ ಅಪವಾದ! ಏನಾದ್ರೂ ಮಾಡ್ಕೊಳ್ಳಿ, ನಿಮ್ಗೆಲ್ಲ ತೊಂದರೆ ಆಗದೆ ಇರ್ಲಿ ಅಂತ ಇದ್ದಿದ್ದು. ನನ್ಗೇನು ಎಲ್ಲೋ ಹೇಗೋ ನಡೆಯುತ್ತೆ, ಆಶ್ರಮಕ್ಕೆ ಸೇರ್ಬಿಡ್ತೀನಿ. ಏನಾದ್ರೂ ಮಾಡ್ಕೊ ಅಂದ್ಯಲ್ಲ, ನೀನು ಒಳಗೋಗು, ನಾವಿನ್ಮೇಲೆ ನಿನ್ನ ನೋಡ್ಕೋತೀವಿ. ಅಜಯ್ ಅನಂತನನ್ನ ಒಳಗೆ ಕೈ ಹಿಡಿದು ಕರೆದೊಯ್ದನು. ಪದ್ದಮ್ಮ ಅಲ್ದಿದ್ರೆ ಬೇರೆ ಯಾರಾದ್ರೂ ಸಿಗ್ತಾರೆ. ನಿರ್ಮಲಾ ದಿಂಬಿನಲ್ಲಿ ಮುಖ ಮುಚ್ಚಿ ಅಳುತ್ತಿದ್ಲು. ತಾನೆಂದುಕೊಂಡಿದ್ದೇನು ಆದದ್ದೇನು? ಅತ್ತೆ ನಾದಿನಿ ಇಲ್ಲದಿದ್ರೂ ಅಡುಗೆಯವರು ಕೆಲಸದವರು ಇದ್ದಾರಲ್ಲ ತನ್ನ ಬಾಳು ಹಾಳು ಮಾಡಲು. ಇತ್ತರಲ್ಲಿ ಪಾತ್ರೆ ತೊಳೆಯುತ್ತಿದ್ದ ಶಿವಮ್ಮನ ಸಾಕ್ಷಿಯೂ ಆಯಿತು. ಪದ್ದಮ್ಮ ನಿರ್ಮಲನಿಗೆ ಇಡೀ ಶಾಪ ಹಾಕುತ್ತಾ ಗಂಟು ಮೂಟೆ ಕಟ್ಟಿದಾಗ ಅಮರೇಶ ಆಟೋ ರಿಕ್ಷಾ ಕರೆದು ಹತ್ತಿಸಿದನು.
ಅಪ್ಪಿತಪ್ಪಿ ಇನ್ನೊಂದ್ಸಲ ಇಲ್ಲಿ ಕಾಲಿಡ್ಬೇಡಿ. ಅಳುತ್ತಿದ್ದ ನಿರ್ಮಲಳಿಗೆ ಅಶೋಕ ಜೊತೆ ಮೈದುನರು ಬಂದಾಗ ಹೃದಯ ತುಂಬಿ ಬಂತು. ನೀವ್ಯಾಕೆ ಅಳ್ತೀರಿ ಅತ್ಗೆ? ಅದೊಂದು ನಾಯಿ. ಅವಳಾಡಿದ ಮಾತಿಗೆಲ್ಲ ಅಳ್ಬೇಕಾ? ನೀವಿವತ್ತು ಅವಳನ್ನ ಕತ್ತಿಡ್ದು ಹೊರಗೆ ಹಾಕ್ಬೇಕಿತ್ತು, ಅರವಿಂದ ಹೇಳಿದ. ತೊಲುಕ್ತಪ್ಪ ಪೀಡೆ. ಅಮರೇಶ ಕೈ ಮುಗಿದನು. ಯಾರಾದ್ರೂ ಒಳ್ಳೆ ಅಡ್ಗೆಯವ್ರನ್ನ ಎಲ್ರೂ ಹುಡ್ಕೋಣ, ಅಜಯ್ ಹೇಳಿದನು. ಅಡ್ಗೆಯವರು ಸಿಗೋ ತನಕ ಸ್ವಲ್ಪ ಕಷ್ಟ ಆಗ್ಬೋದು. ನಾವೆಲ್ಲ ನಿರ್ಮಲಂಗೆ ಸಹಾಯ ಮಾಡಿದ್ರಾಯ್ತು ಅಲ್ಲಿವರೆಗೂ, ಅಶೋಕ ಹೇಳಿದ. ಅನಂತ ರೂಮು ಬಿಟ್ಟು ಹೊರಗೆ ಬರಲಿಲ್ಲ. ನಿರ್ಮಲಳಿಗೆ ಈಗ ಹೊಸ ದಿನಚರಿ ಪ್ರಾರಂಭವಾಯಿತು. ಬೆಳಿಗ್ಗೆ 5 ಗಂಟೆಗೆ ಎದ್ದು ಒಲೆಗೆ ಉರಿ ಹಾಕಿ ಎಲ್ಲರಿಗೂ ಕಾಫಿ ತಿಂಡಿ ಮಾಡಿ ಅಡಿಗೆ ಮಾಡಬೇಕಿತ್ತು. ಚಪಾತಿ ರಟ್ಟಿಸಲು ಅಮರೇಶ ನೆರವಾಗುತ್ತಿದ್ದನು. ಶಿವಮ್ಮ ತೊಳೆದ ಪಾತ್ರೆಗಳನ್ನ ಒಳಗೆ ತಂದಿಡುತ್ತಿದ್ಲು. ಅಶೋಕನು ಅಡಿಗೆ ಮನೆಯಲ್ಲಿ ಅವಳಿಗೆ ನೆರವಾಗುತ್ತಿದ್ದನು. ಮುಂಚೆ ಒತ್ತು ಹೋಗುವುದಿಲ್ಲವೆಂದು ಗುಣುಗುತ್ತಿದ್ದ ನಿರ್ಮಲಳಿಗೆ ಒತ್ತು ಹೋಗುವುದೇ ತಿಳಿಯುತ್ತಿರಲಿಲ್ಲ. ಅಜಯ್ ತಪ್ಪದೆ ಅತ್ತಿಗೆಗೆ ಸಂಜೆ ಆಫೀಸ್ನಿಂದ ಬರುವಾಗ ತರಕಾರಿಗಳನ್ನು ತರುತ್ತಿದ್ದನು. 15 ದಿನಗಳಲ್ಲಿ ನಿರ್ಮಲ ಸುಸ್ತಾಗಿ ಬಸವಳಿದಳು. ಅನಂತ ಎಂದಿನಂತೆ ಯಾವ ಬದಲಾವಣೆಯೂ ಆಗಲೇ ಇಲ್ಲವೇನೋ ಎನ್ನುವ ಹಾಗೆ ಇದ್ದನು. ಅವನು ಬದಲಾಗಿ ಹೆಚ್ಚಾಗಿ ತನ್ನ ಕೊಠಡಿಯಲ್ಲೇ ಇರುತ್ತಿದ್ದನು. ಅವನಿಗೇನಾದರೂ ಬೇಕಾದಲ್ಲಿ ಅಮರೇಶನೋ ಅರವಿಂದನೋ ತೆಗೆದುಕೊಂಡೋಗಿ ಕೊಡಬೇಕಿತ್ತು. ಅವನು ರೂಮಿನಿಂದ ಹೊರಗೆ ಬರುತ್ತಿದ್ದುದು ಮುಖ ತೊಳೆಯುವಾಗ, ಸ್ನಾನ ಮಾಡುವಾಗ, ಊಟ ಮಾಡುವಾಗ, ಆಫೀಸ್ಗೆ ಹೊರಡುವಾಗ. ಮಿಕ್ಕೆಲ್ಲ ಹೊತ್ನಲ್ಲೂ ರೂಮಿನಲ್ಲಿ ಕುಳಿತು ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದುತ್ತಾ ಕುಳಿತು ಬಿಡುತ್ತಿದ್ದನು. ಪದ್ದಮ್ಮ ಮನೆ ಬಿಟ್ಟು ಹೋದ್ಮೇಲೆ ಮನೆ ತುಂಬಿ ತುಳುಕ್ತಿತ್ತು. ಅರವಿಂದ ಅಮರೇಶನಿಗಂತೂ ಹೊಸ ಜೀವ ಬಂದ ಹಾಗಾಯ್ತು. ಇಲ್ಲಿ ಬರಬೇಡ, ಅಲ್ಲಿ ಹೋಗ್ಬೇಡ, ಮಡಿ ಎಂದು ತಡೆಯುವವರು ಯಾರೂ ಇರಲಿಲ್ಲ. ಅತ್ತಿಗೆ ಹಿಂದೆ ಸುತ್ತುತ್ತಾ ಮಾತಾಡುತ್ತಾ ನಗುತ್ತಾ ಕಾಲ ಕಳೀತಿದ್ರು. ಅನಂತ ಅದನ್ನ ಗಮನಿಸಿದ್ರು ಗಮನಿಸದಂತಿದ್ದನು. ಅಮರೇಶನಂತೂ ಅವಳಿಗೆ ಬೇಸರವಾದಾಗ ಹಾಗೆ ಕಾಲೇಜಿನ ವಿಷಯ, ತಾನು ಹೋಗ್ತಿದ್ದ ಆಸ್ಪತ್ರೆ ವಿಷಯ, ತಾನು ನೋಡ್ತಿದ್ದ ಹುಡುಗಿಯರ ವಿಷಯ ಹೇಳ್ತಿದ್ದ. ಅವನು ಒತ್ತಾಗಿ ಬಂದಾಗ ಅವನನ್ನ ಯಾರೂ ಕೇಳ್ತಿರ್ಲಿಲ್ಲ. ಕೇಳಿದ್ರೆ ನಿರ್ಮಲಾ ಒಬ್ಳೆ. ಊರಿನಿಂದ ಅವಳನ್ನ ನೋಡಿ ಹೋಗಲು ಒಮ್ಮೆ ವಿಶ್ವನಾಥ ಬಂದಿದ್ದನು. ತಾಯಿ ಮನೆಯಿಂದ ಬಂದಾಗ ಮೈಕೈ ತುಂಬಿಕೊಂಡು ನಳನಳಿಸುತ್ತಿದ್ದ ನಿರ್ಮಲಾ ಈಗ ಕೊಂಚ ಸೊರಗಿದ್ಲು. ಹುಡುಗುತನ ಮರೆಯಾಗಿ ಗಾಂಭೀರ್ಯ ಮನೆ ಮಾಡಿತ್ತು. ಅವನು ಬಂದಾಗ ಅತ್ತಿಗೆಯನ್ನ ಎಲ್ಲಿ ಕರೆದೊಯ್ಯುವನೋ ಎಂಬ ಭಯ ಅಮರೇಶನಿಗೆ ಉಂಟಾಯ್ತು. ಅತ್ಗೆ, ನೀವೇನಾದ್ರೂ ತವ್ರ ಮನೆಗೆ ಹೋದ್ರೆ ನಾನು ಸುಮ್ಮನಿರೋಲ್ಲ, ಆತಂಕದಿಂದ ಅರವಿಂದ ಕೇಳಿದನು. ಅದೇನು ನಿಮ್ಮಣ್ಣ ಬಂದಿದ್ದು? ಅಶೋಕ ಅವನ ಮುಂದೆ ತನಗೆ ಅಡಿಗೆ ಕೆಲಸಕ್ಕೆ ಯಾರಾದರೂ ಬೇಕೆಂದು ತಿಳಿಸಿದಾಗ ವಿಶ್ವ ತಕ್ಷಣ ಹೇಳಿದನು. ಹೆಂಗಸರು ಸಿಕ್ಕೋದು ಕಷ್ಟಾನೇ, ಒಂದಲ್ಲ ಒಂದು ಕಂಡೀಷನ್ಸ್ ಹಾಕ್ತಾರೆ. ಹುಡ್ಗ ಆದ್ರೆ ನೋಡ್ಬೋದು. ಏನ್ ನಿರ್ಮಲಾ, ನಿಂಗೆ ಅಡ್ಗೆ ಮನೆಯಲ್ಲಿ ಹೆಲ್ಪ್ ಮಾಡೋಕೆ ಹುಡ್ಗ ಇದ್ರೆ ಸಾಕಲ್ವಾ? ಅವನನ್ನ ನೀನು ಟ್ರೈನ್ ಮಾಡ್ಬೋದು. ಮನೆ ತುಂಬ ನಾವು ಗಂಡಸರು ನಮ್ಮ ಕೆಲಸನೆಲ್ಲ ಮಾಡ್ಬೋದು. ಏನೋಪ್ಪ, ಯಾರು ಸಿಕ್ಕರೂ ಸರಿ, ಒಳ್ಳೆಯವರಾಗಿದ್ರೆ ಸಾಕು, ನಿರ್ಮಲಾ ಹೇಳಿದ್ಲು. ವಿಶ್ವ ಹಿಂತಿರುಗಿ ಹೋದ ವಾರದಲ್ಲಿ ಕಾಗದ ಬಂತು. ಗೋವಿಂದ ಎಂಬ ಹುಡ್ಗ ಇದ್ದಾನೆಂದು, 2ನೇ ಕ್ಲಾಸು ಓದಿರುವನೆಂದು, ತೀರಾ ಬಡತನದಲ್ಲಿರುವುದರಿಂದ ಯಾವ ಕೆಲಸವನ್ನಾದರೂ ಮಾಡುವನೆಂದು, ಸಂಬಳದ ವಿಷಯ ಅಶೋಕನೇ ನಿರ್ಣಯಿಸಲೆಂದು ಬರೆದಿದ್ದನು. ಒಪ್ಪಿದರೆ ಯಾರ ಜೊತೆಯಲ್ಲಾದರೂ ಕಳುಹಿಸಿಕೊಡುವುದಾಗಿಯೂ ತಿಳಿಸಿದ್ದನು. ಎಲ್ಲರೂ ಆ ಹುಡುಗನ ವಿಷಯಕ್ಕೆ ಒಪ್ಪಿದ್ರು. ಅನಂತ ಮೂಗೆಳೆದನು. ಬರ್ಬೇಕಾದ್ರೆ ಎಲ್ಲರೂ ಮೆತ್ತಗ್ ಬರ್ತಾರೆ, ಆಮೇಲೆ ಜೋರಾಗ್ಬಿಡ್ತಾರೆ. ಹಾಗಂತ ಎಷ್ಟು ದಿನ ಅದಕ್ಕೆ ಒಬ್ರೇ ಎಲ್ಲ ಮಾಡೋಕ್ಕಾಗತ್ತೆ? ಅರವಿಂದ ಕೇಳಿದನು. ಸ್ವಲ್ಪ ದಿನ ಟ್ರೈ ಮಾಡೋಣ, ಸರಿ ಹೋಗ್ದಿದ್ರೆ ಬಿಡಿಸಿದ್ರಾಯ್ತು. ಅಂತೆಯೇ ಗೋವಿಂದನೊಂದು ದಿನ ಬಂದನು. ಅವನ ವೇಷ, ಉಡಿಗೆ ತೊಡಿಗೆ, ಮಾತುಕತೆ ನೋಡಿ ಅರವಿಂದನೇ ಹಾಸ್ಯ ಮಾಡಿದನು. ಪಾಪ, ಏನೂ ಅರಿಯದ ಹುಡುಗ, ಬಡತನದಲ್ಲಿ ಬೆಂದು ಅರ್ಧವಾಗಿದ್ದ. ಇವನನ್ನ ತಿದ್ದಿ ಸರಿ ಮಾಡೋದ್ರಲ್ಲಿ ಮುದ್ಕ ಆಗೋಗ್ತಾನೆ, ಜೋರಾಗೋದಿಲ್ಲ. ಕುತ್ಕೊಳ್ಳೋದು ನಿಂತ್ಕೊಳ್ಳೋದು ಹೇಳ್ಕೊಡ್ಬೇಕು. ಅವನ ಮೈ ಮುಖ ಶುಚಿಯಾಗಿ ತೊಳೆದುಕೊಳ್ಳುವುದರಿಂದ ಹಿಡಿದು ಮಾತುಕತೆ, ನಡೆನುಡಿ, ಕೆಲಸ ಹೇಳಿಕೊಡುವುದಕ್ಕೆ 1 ತಿಂಗಳು ಬೇಕಾಯಿತು. ಗೋವಿಂದ ನಿರ್ಮಲಳಿಗೆ 2 ಕೈಗಳಂತಾದನು. ಅನಂತನ ಕೊಠಡಿಗೂ ಹೋಗಿ ಶುಚಿ ಮಾಡಿ ಅವನ ಬೇಕು ಬೇಡಗಳನ್ನು ನೋಡಿಕೊಳ್ಳುತ್ತಿದ್ದನು. ಮತ್ತೊಂದು ಬಾರಿ ಮತ್ತೆ ಅವನಿಗೆ ಉಬ್ಬಸ ಉಲ್ಬಣಿಸಿದಾಗ ಅವನ ಮಗ್ಗಲು ಬಿಟ್ಟು ಸರಿಯಲಿಲ್ಲ. ಕೆಲವೇ ದಿನಗಳಲ್ಲಿ ಅನಂತನಿಗೂ ಅಚ್ಚುಮೆಚ್ಚಾದನು. ಒಂದಿನ ಎಲ್ಲರೂ ರಾತ್ರಿ ಊಟ ಮುಗಿಸಿದ್ರು. ಸಂಜೆ ಮನೆ ಬಿಟ್ಟು ಹೋದ ಅಮರೇಶ ಬಂದಿರಲಿಲ್ಲ. ಅನಂತ ಉಬ್ಬುಗಳು ಗಂಟಿಕ್ಕಿದವು. ಅತ್ತಿಗೆಯ ಸಲಿಗೆ ಜಾಸ್ತಿ. ಈಚೀಚೆಗೆ ಮನಸ್ಸಿಗೆ ಬಂದಂತೆ ಬರ್ತಾನೆ ಹೋಗ್ತಾನೆ. ಅವನ ಸಹವಾಸ ಚೆನ್ನಾಗಿಲ್ಲ. ಅಡಿಗೆ ಮನೆಯನ್ನು ಗೋವಿಂದನ ಕೈಯಲ್ಲಿ ತೊಳೆಸುತ್ತಿದ್ದ ನಿರ್ಮಲಳ ಕಿವಿಗೆ ಬಿತ್ತು. ಇಂದಿನ ದಿನವೇ ತನ್ನ ಬಳಿ ಹೇಳಿದ್ದ. ಎಲ್ಲರಿಗೂ ಸ್ಕೂಟರೋ, ಮೋಟಾರ್ ಸೈಕಲ್ಲೋ, ಕಾರೋ ಇವೆ. ನಾನು ಬಸ್ಸಿಗೆ ಕಾತ್ಕೊಂಡು ಇಲ್ದಿದ್ರೆ ಬಾಡಿಗೆ ಸೈಕಲ್ ತೊಳ್ಕೊಂಡು ಬರೋ ಹೊತ್ತಿಗೆ ಸಾಕಾಗೋಗುತ್ತೆ. ಅವರೆಲ್ಲರಿಗೂ ಇನ್ನೂ ಡಾಲಿ ಮೇಲೆ ಕಣ್ಣು. ಪಾಪ, ಅಮರೇಶನ ವಿಷಯ ಅಂದ್ರೆ ಎಲ್ಲರಿಗೂ ಅಸಡ್ಡೆ.
ಅಡುಗೆ ಮನೆಯಿಂದಲೇ ಅಶೋಕನನ್ನ ಕರೆದಳು. ಇಲ್ನೋಡಿ, ಅಮರೇಶನ್ ಹತ್ತಿರ ಯಾವುದೇ ವೆಹಿಕಲ್ ಇಲ್ಲ, ಅದಕ್ಕೆ ಬಸ್ಸಿಗೆ ಕಾದು ಬರೋದು ಲೇಟ್ ಆಗುತ್ತೆ. ಅವನು ಮಾಡೋ ಕೆಲಸಕ್ಕೆ ಕಾರ್ ಕೊಂಡ್ಕೊಡ್ಬೇಕೇನು? ಅನಂತನೇ ಉತ್ತರಿಸಿದನು. ನಿರ್ಮಲಾ ನಿರುತ್ತಳಾದಳು. ಒಬ್ಬರಿಗೂ ಅವನ ಕಷ್ಟ ಸುಖಗಳನ್ನು ವಿಚಾರಿಸುವ ವ್ಯವಧಾನವಿರಲಿಲ್ಲ. ಅಂದು ಅಮರೇಶ ಬಂದಾಗ ರಾತ್ರಿ 10 ಗಂಟೆಯಾಗಿತ್ತು. ಮುಖ ಬಾಡಿತ್ತು. ದಾರಿಯಲ್ಲಿ ಅವನ ಬಾಡಿಗೆ ಸೈಕಲ್ ಪಂಚರ್ ಹಾಕಿಸ್ಕೊಂಡು ಲೈಟ್ ಇಲ್ಲದೆ ಕೈ ಕೊಟ್ಟ ಹಳೆಯ ಸೈಕಲನ್ನು ತಳ್ಕೊಂಡು ಮನೆಯವರಿಗೆ ಬಂದದ್ದನ್ನು ಯಾರೂ ನಂಬಲಿಲ್ಲ. ಬೇಕಾದ್ರೆ ಸೈಕಲ್ ಶಾಪ್ ಸಿದ್ದಣ್ಣನ್ನೇ ಕೇಳಿ ಎಂದಾಗ ಅಶೋಕ ಎದ್ದು ಆಕಳಿಸಿ ನಿಂತನು. ಆಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ. ರಾತ್ರಿ ಮಲಗುವಾಗ ನಿರ್ಮಲಾ ಒಂದು ನಿರ್ಧಾರಕ್ಕೆ ಬಂದ್ಲು. ಮಾರನೇ ದಿನ ತಲೆ ಬಾಚಿಕೊಳ್ಳುತ್ತಿದ್ದ ಅಮರೇಶನ ಬಳಿಗೆ ಬಂದ್ಲು. ಅಲ್ಲಿದ್ದ ಕುರ್ಚಿಯ ಮೇಲೆ ಕುಳಿತಳು. ಅಮರೇಶ, ಸ್ಕೂಟರ್ಗೆ ಎಷ್ಟಾಗತ್ತೆ? ಯಾಕತ್ಗೆ, ನಿಮ್ಗೂ ಒಂದು ಬೇಕಾ? ಸುಮ್ಮನೆ ಹೇಳ್ಬಾರ್ದಾ? ಯಾರಿಗೋ ಬೇಕಾಗಿತ್ತು. ಸೆಕೆಂಡ್ ಹ್ಯಾಂಡ್ ಆದರೂ ಪರವಾಗಿಲ್ಲ. ನೀವು ಕೇಳ್ತಿದ್ದೀರಲ್ಲ ಅಂತ ಹೇಳ್ತಾ ಇದ್ದೀನಿ. ನನ್ನ ಫ್ರೆಂಡ್ ಹೊಸ ಸ್ಕೂಟರ್ ತಗೋತಾ ಇದ್ದಾನೆ. ಹಳೇದು ಕೊಟ್ಬಿಡ್ತಾ ಇದ್ದಾನೆ. 1500 ಅಡ್ವಾನ್ಸ್, ಮಿಕ್ಕಿದ್ದು ಆಮೇಲೆ ಕೊಡ್ಬೋದು. ಹೌದಾ? ನಿರ್ಮಲಾ ಎದ್ದು ನಿಂತಳು. 1 ನಿಮಿಷ ಇರು. ನಿರ್ಮಲಾ ಹೋಗಿ ಪ್ರತಿ ತಿಂಗಳು ಮಿಗ್ಗುತ್ತಿದ್ದ ಹಣವನ್ನು ತನ್ನ ಸೀರೆಯ ಮಡಿಕೆಯಲ್ಲಿ ಮುಚ್ಚಿಡುತ್ತಿದ್ಲು. ಅವುಗಳನ್ನು ಮೆಲ್ಲಗೆ ಎಣಿಸಿದ್ಲು. 4 ತಿಂಗಳಿಂದ ತಾನು ಮಿಕ್ಸಿದ್ದು 1200. ಅದನ್ನೇ ಹಿಡಿದು ಅಮರೇಶನ ರೂಮಿಗೆ ಬಂದ್ಲು. ಕಣ್ಮುಚ್ಕೋ, ಅಮರೇಶನಿಗೊಂದು ವರ ಕೊಡ್ತೀನಿ. ಅಮರೇಶ ಕಣ್ಮುಚ್ಚಿ ನಿಂತನು. ನೀವು ಶಾಪ ಕೊಟ್ಟರು ಪರವಾಗಿಲ್ಲ, ನನ್ನ ನಟರಾಜ ಸರ್ವಿಸ್ನಿಂದ ಪಾರ್ ಮಾಡಿದ್ರೆ ಸಾಕು. ಈ ಶೂಸ್ಗಳು ಕಿತ್ತೋಗ್ತಾ ಬಂತು ನಡೆದು. ಅವನ ಕೈ ತೆಗೆದು ಅದರಲ್ಲಿ ದುಡ್ಡಿಟ್ಟಳು. ಈ ಕಣ್ತೆಗಿ. ಕೈಯಲ್ಲಿದ್ದ ದುಡ್ಡನ್ನು ನೋಡಿ ಅಚ್ಚರಿಗೊಂಡನು. ಅತ್ಗೆ, ಇಷ್ಟೊಂದು ದುಡ್ಡು ಎಲ್ಲಿತ್ತು? ಅಶೋಕ ಕೊಟ್ನಾ? ಅದೆಲ್ಲ ಕೇಳಬೇಡ. 1200 ಇದೆ. ನಿನ್ನ ಫ್ರೆಂಡ್ಗೆ ಹೇಳಿ ಆಗೂ ಈಗೂ ಅಡ್ಜಸ್ಟ್ ಮಾಡ್ಕೊ. ಆಮೇಲೆ ಬೇಕಾದ್ರೆ ತಿಂಗಳಿಗೆ 200 ಕೊಟ್ಟು ತೀರ್ಸು, ನಾನು ಕೊಡ್ತೀನಿ. ಅಮರೇಶ ಏನೂ ಮಾಡಲು ತೋರದೆ ಕುಣಿದು ಬಿಟ್ಟನು. ಅತ್ಗೆ, ನಾನು ಸಂಪಾದಿಸೋಕೆ ಶುರು ಮಾಡತ್ಲು ನಿಮ್ಮ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. ನಿಮ್ಮ ಉಪಕಾರ ಮರೆಯೋಲ್ಲ. ಇದಾದ 2 ದಿನಗಳಲ್ಲಿ ಅಮರೇಶ ಸ್ಕೂಟರನ್ನು ಹತ್ತಿ ಮನೆಗೆ ಬಂದಾಗ ನಿರ್ಮಲಾ ಹಿಗ್ಗಿದಳು. ಗೋವಿಂದ ಅದನ್ನ ಮುಟ್ಟಿ ನೋಡಿ ಹಿಗ್ಗಿದನು. ಹೇಗಿದೆ ಅತ್ಗೆ ನನ್ನ ರಥ? ಅದನ್ನ ನೀನು ಹೇಳ್ಬೇಕು. ಆದರೆ ಯಾರಿಗೂ ಹೇಳ್ಬೇಡ ಯಾರು ದುಡ್ಡು ಕೊಟ್ರು ಅಂತ. ಹೇಳಿದ್ರೆ ನನ್ನಾಣೆ. ಮನೆ ಮುಂದೆ 4 ವಾಹನಗಳ ಮಧ್ಯೆ 5ನೆಯದು ನಿಂತದ್ದನ್ನು ಕಂಡು ಸಂಜೆ ಹೊರಗೆ ಹೋಗಿ ಬಂದ ಅನಂತ ನೋಡಿ, ಗೋವಿಂದ, ಯಾರ್ದು ಇದು? ಚಿಕ್ಸಾಯಬ್ರದು. ಎಲ್ಲಿ ಅವನನ್ನು ಕರಿ. ಅಮರೇಶ ಅತ್ತಿಗೆಗೆ ಚಪಾತಿ ಲಟ್ಟಿಸಿ ಕೊಡುತ್ತಿದ್ದನು. ಅನಂತ ತನ್ನನ್ನು ಕರೆದಿದ್ದು ಕೇಳಿ ಕಣ್ಮುಚ್ಚಿ ಕುಳಿತ. ಏನೋ ಗ್ರಾಚಾರ ವಕ್ರಿಸ್ತು. ಅನಂತನ್ ಮುಂದೆ ನಿಂತನು. ಏನಯ್ಯ, ಯಾರ್ದೀ ಗಾಡಿ? ನಂದು. ಎಲ್ಲಿತ್ತು ದುಡ್ಡು? ನನ್ನ ಫ್ರೆಂಡ್ ಹತ್ರ ಬಾರೋ ಮಾಡಿದ್ದೀನಿ. ಅಮರೇಶ ಸುಳ್ಳನ್ನು ಆಯಾಗಿ ಹೇಳ್ದ. ಎಷ್ಟು? 3000. ಯಾರನ್ನು ಕೇಳಿ ಮಾಡ್ದಿ ನೀನು? ನಾಳೆ ಅವನು ಬಂದು ದುಡ್ಡು ಕೇಳಿದ್ರೆ ಏನು ಮಾಡ್ತೀಯಾ? ಕೇಳೋರು ಯಾರೂ ಇಲ್ವಾ ನಿಂಗೆ? ನನ್ನ ಮಾತು ಕೇಳಿದ್ರೆ ಏನಾಗ್ತಿತ್ತು? ನಾಳೆನೇ ವಾಪಸ್ ಕೊಟ್ಬಿಡು. ಅನಂತ ಗದರಿ ಒಳಗೆ ಹೋದನು. ಅವನ ನಂತರ ಅಶೋಕ ಪ್ರಾರಂಭಿಸಿದನು. ಸಾಲಾಗಿಲ್ಲ, ಚೆನ್ನಾಗಿರಲ್ಲ. 1-2 ಸಾವಿರ ಕೈಲಿದ್ದಿದ್ರೆ ನಾನೇ ಕೊಡಿಸ್ತಾ ಇದ್ದೆ. ಈಗ ಬೇಡ, ಕೊಟ್ಬಿಡು. ಪೇಪರ್ ವ್ಯಾಲ್ಯೂಯೇಷನ್ ದುಡ್ಡು ಬಂದರೆ ಕೊಡ್ತೀನಿ, ಆಗ ತಗೋ ಅಂತೆ. ಈಗ ಬೇಡ, ಅರವಿಂದ ಹೇಳಿದ. ಬೋನಸ್ ಬರುತ್ತೆ, ಕೊಡ್ತೀನೋ, ಆಗ ತಗೋ, ಅಜಯ್ ಹೇಳಿದ. ಅಮರೇಶ ಅತ್ತಿಗೆ ಬಳಿ ಬಂದು ಅವರು ಹೇಳಿದುದನ್ನೆಲ್ಲ ಹೇಳಿ ನಕ್ಕನು. ನೀವೇ ವಾಸಿ, ಅವರೆಲ್ಲರಿಗಿಂತ ದೊಡ್ಡ ಕುಬೇರರು. 1 ವಾರವಾದರೂ ಅವನು ಸ್ಕೂಟರನ್ನು ಹಿಂತಿರುಗಿಸುತ್ತಿದ್ದಾಗ ಅನಂತನಿಗೆ ಬಹಳ ಕೋಪ ಬಂತು. ಮುಂದುವರೆಯುವುದು.